ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಈ ವರ್ಷ ಪ್ರಸಕ್ತ 2026ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತೆಗೆದುಕೊಂಡ ನಿರ್ಧಾರ ಒಂದು ಉತ್ತಮ ನಿರ್ಧಾರ ಎಂದು ಹೇಳಬಹುದು. ಏಕೆಂದರೆ ಇವತ್ತಿನ ಪ್ರೆಸೆಂಟ್ ಈ ಪೀಳಿಗೆಗೆ ಒಂದು ಪಿಡುಗು ಈ ಮೊಬೈಲ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಮೊಬೈಲಿಂದ ಉದ್ಧಾರ ಆಗೋದಕ್ಕಿಂತ ತಮ್ಮ ಭವಿಷ್ಯವನ್ನು ದುರ್ಬಲಗೊಳಿಸುವ ಸಂಖ್ಯೆನೇ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊಬೈಲ್ನಿಂದ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಇನ್ಸ್ಟಾಗ್ರಾಮ, ಫೇಸ್ಬುಕ್, ಟ್ವಿಟರು, ಆಮೇಲೆ ಇನ್ನೂ ಮುಂತಾದ ರೀಲ್ಸ್ ಮಾಡೋದು ಇದು ಅತಿ ಆಗ್ಬಿಟ್ಟೈತೆ. ಆಮೇಲೆ ಈ ಮೊಬೈಲ್ ಬಳಕೆಯಿಂದಾಗಿ ಅವರು ಪ್ರೆಸೆಂಟ್ ತಮ್ಮ ವಾಸ್ತವತೆಯನ್ನು ಮರೆತು ಹೋಗ್ತಾ ಇದ್ದಾರೆ ಮಕ್ಕಳು. ಮತ್ತು ಓದೋದ್ರಲ್ಲಿ ಪೂರ್ತಿ ಆ ಮೊಬೈಲ್ನಲ್ಲಿ ಬರ್ತಕ್ಕಂಥ ಕಂಟೆಂಟ್ಗಳನ್ನು ನೋಡಿ ತಮ್ಮ ಓದಿನಲ್ಲಿ ಬರ್ತಕ್ಕಂಥ ಏಕಾಗ್ರತೆ ಪೂರ್ತಿ ಕಡಿಮೆ ಇದೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ಸಣ್ಣದಿದ್ದಾಗಲಿಂದನೇ ಮಗು ಊಟ ಮಾಡೋಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಬ್ಬ ತಾಯಿನೂ ಮೊಬೈಲ್ನಲ್ಲಿ ಏನಾದರೂ ಚಿತ್ತಾರ ತೋರಿಸಿ ಚಿಂಟು ಎಲ್ಲ ಹಚ್ಚಿಬಿಟ್ಟು ಊಟ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ನಾವು ಇಂಡೈರೆಕ್ಟಾಗಿ ಮಗುವಿಗೆ ನಾವೇ ಮೊಬೈಲ್ ಕೊಡೋಕ್ಕೆ ಪ್ರೇರಣೆ ನಾವೇ ಆಗಿರ್ತೀವಿ ಅಂತ ಹೇಳ್ಬೋದು. ಯಾಕೆಂದರೆ ಅದೇ ಗೀಳಿನಿಂದ ಮಗು ಮೊಬೈಲ್ ಬೇಕು ಅನ್ನೋ ಹಠಕ್ಕೆ ತುತ್ತಾಗ್ತಾ ಇದೆ. ಪ್ರತಿಯೊಂದು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅದರಲ್ಲಿ ಜಗತ್ತೇ ಅಂಗೈಯಲ್ಲಿ ಸಿಕ್ಕಂತಾಗುತ್ತದೆ. ಅದರಿಂದ ಪ್ರಯೋಜನಗಳು ತುಂಬ ಎಷ್ಟೊಂದು ಗುರಿ ಮುಟ್ಸೋಕ್ಕೂ ಸಾಧ್ಯ ಐತಿ. ಆದರೆ ತಮ್ಮ ಗುರಿಯೆಡೆಗೆ ಅದನ್ನು ಬಳಸಿಕೊಳ್ಳದೆ ಅದರಲ್ಲಿ ವೀಕ್ನೆಸ್ ತಮ್ಮ ಅವಿನಾಶದ ಅಂಚಿನತ್ತನೇ ಜಾಸ್ತಿ ಮಕ್ಕಳು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ಫ್ರೀ ಫೈರ್, ಆಮೇಲೆ ಇವ್ಯಾವ ಗೇಮ್ಸ್ಗಳಿಂದ ಎಷ್ಟೋ ಮಕ್ಕಳು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ. ಈ ರೀತಿಯಿಂದ ಈ ಪ್ರಸಕ್ತ ಸಾಲಿನಲ್ಲಿ ಈ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯನವರು ಕೈಗೊಂಡ ನಿರ್ಧಾರ ಬಲು ಉತ್ತಮವಾದ ನಿರ್ಧಾರ. ಇಲ್ಲಿ ಮಕ್ಕಳಿಗೆ ಮೊಬೈಲ್ಗೆ ಬಿಡಿಸುವುದು ಪೇರೆಂಟ್ಸ್ ಭಾಳ ಕೇರ್ ಕೊಡಬೇಕಾದಂಥ ವಿಷಯ. ಕೇವಲ ಶಿಕ್ಷಕರು, ನಾವು ಶಾಲೆಯಲ್ಲಿ ಶಿಕ್ಷಕರು ಬಿಡಿಸ್ಬೋದು, ಆಮೇಲೆ ಪೋಷಕರು ಕೂಡ ಅದರಲ್ಲಿ ಒಲವು ತೋರಿಸ್ಬೇಕು. ಮಕ್ಕಳು ಕೂಡ ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಯೋಚಿಸಬೇಕು. ಈ ಮೊಬೈಲ್ ಗೀಳಿನಿಂದ ದೂರ ಉಳಿದರೆ ಮಕ್ಕಳು ನೋಡ್ರಿ, ಪ್ರಾಚೀನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಶಿಕ್ಷಕರು ಹೇಳುವ ಪಾಠವನ್ನು ಗುರುಕುಲದಲ್ಲಿ ಕಲಿಯುವ ಪಾಠಗಳನ್ನು ಅತ್ಯುತ್ತಮವಾಗಿ ಗ್ರಹಿಸುತ್ತಿದ್ದರು. ಈ ಮೊಬೈಲ್ ಬಳಕೆಯಿಂದಾಗಿ ಅವರು ವಾಸ್ತವವನ್ನು ಮರೆತು ತಾವು ಎಲ್ಲೋ ಭ್ರಮಾಲೋಕದಲ್ಲಿ ವಿವರಿಸ್ತಾರೆ. ಮತ್ತು ಅದರಲ್ಲಿ ಅಶ್ಲೀಲತೆ, ಕೆಟ್ಟದನ್ನೇ ಬೇಗ ತಗೊಳ್ಳೋದು. ಪ್ರತಿಯೊಬ್ಬ ಮನುಷ್ಯ ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ಬೇಗ ಪ್ರಚೋದನೆ ಆಗ್ತಾ ಇದೆ. ಅದಕ್ಕಾಗಿ ತಮ್ಮ ಭವಿಷ್ಯದ ಅವರ ಅರಿವು ಕೂಡ ಈಗಿನ ಮಕ್ಕಳಿಗೆ ಇಲ್ಲ. ಜೊತೆಗೆ ಸಮಾಜದಲ್ಲಿ ನೋಡಬೇಕಂದ್ರೆ ಗುರು ಹಿರಿಯರಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ. ಮತ್ತು ಅವರು ಕ್ಲಾಸ್ನಲ್ಲಿ ಶಿಕ್ಷಕರಿಗೂ ಕೂಡ ಗೌರವವನ್ನು ಕೊಡ್ತಾ ಇಲ್ಲ. ಈ ಮೊಬೈಲ್ನಿಂದಾಗಿ ಉಂಟಾಗ್ತಾ ಇದೆ. ಏಕಾಗ್ರತೆ ಅಂತೂ ತುಂಬಾ ಕಡಿಮೆ ಆಗ್ತಾ ಇದೆ. ಈ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸುವುದು ಬಹಳ ಒಂದು ಉತ್ತಮವಾದ ಮತ್ತು ಮಹತ್ವಕಾರಿಯಾದಂತಹ ಒಂದು ನಿರ್ಧಾರ ಅಂತ ಹೇಳ್ಬೋದು. ಈ ನಿರ್ಧಾರದಿಂದ ಇದೊಂದು ಪೆಡಂಭೂತವಾಗಿತ್ತು. 16 ವರ್ಷದ ಒಳಗಿನ ಮಕ್ಕಳು ಪೂರ್ತಿ ಅವರ ಬುದ್ಧಿ ಇನ್ನೂ ಕೆಳ ಹಂತದಲ್ಲಿರ್ತದೆ. ಅದರಲ್ಲೂ ಕೂಡ ಹೇಳಿದ್ರು ಕೇಳಾದಂಥ ಸ್ಥಿತಿಗೆ ಹೋಗ್ತಿದ್ರು. ಈ ಬ್ಯಾನ್ ಮಾಡೈತಿ, ನಿಷೇಧ ಅಂದಾಗ ಇದರ ಪ್ರಮಾಣ ಪೂರ್ತಿನೇ ಕಡಿಮೆ ಆಗ್ತಾ ಇದೆ. ಮತ್ತು ಅವ್ರು ಪ್ರಬುದ್ಧರಾಗಿ 18ಕ್ಕೆ ಹೋದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಸ್ವಲ್ಪ ಅರಿವು ಬಂದಿರ್ತೈತಿ. ಆವಾಗ ಮಾಡಿದ್ರೆ ಓಕೆ. ಈ 16 ವರ್ಷದ ಮಕ್ಕಳಿಗೆ ನಿಷೇಧ ಮಾಡುವುದು ಒಂದು ಅತ್ಯುತ್ತಮವಾದ ನಿರ್ಧಾರ ಅಂತ ಹೇಳಕ್ಕೆ ಬಯಸ್ತೀನಿ. CM ಅವರಿಗೆ ಧನ್ಯವಾದಗಳು. ಇದು ಇವತ್ತಿನ ಪ್ರಸಕ್ತ ಈ ಸಾಲಿನಲ್ಲಿ ಈ ಸದ್ಯ ಪ್ರೆಸೆಂಟ್ ಈ ಪೀಳಿಗೆಗೆ ದೊಡ್ಡ ಪೆಡಂಭೂತವಾಗಿ ಕಾಡುತ್ತಿರುವುದು ಮೊಬೈಲ್. ಈ ಮೊಬೈಲ್ ಗೇಳಿನಿಂದ ಬಿಡಿಸುವುದಕ್ಕೆ ಎಷ್ಟೇ ಹೇಳಿದರೂ ಕೂಡ ಅದು ಸಾಧ್ಯವಾಗುತ್ತಿರಲಿಲ್ಲ. ಈಗ ಬ್ಯಾನ್ ಮಾಡಿ ನಿಷೇಧ ಮಾಡಿರೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಅದು ಫಲಕಾರಿಯಾಗಿ ಆಗ್ಬೋದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.